ನೆಕ್ಸ್ಟ್ ಸೀಸನ್ ಇಂದ ಯಾರು ನಿರೂಪಣೆ ಮಾಡಬೇಕು? ಕಿಚ್ಚ ಸುದೀಪ್ ಅವರಿಲ್ಲ ನೆಕ್ಸ್ಟ್ ಸೀಸನ್ ಇಂದ. ಅವ್ರ ಇಲ್ಮೇಲೆ ಆಟನೇ ಅಲ್ಲ. ಹೌದಾ? ಯಾರು ಬಂದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸೀಸನ್ ಗೆ? ಯಾರು ಗೊತ್ತಿಲ್ಲಮ್ಮ. ಗೊತ್ತಿಲ್ವಾ? ಅವರೇ ಬರ್ಬೇಕಾ ನಿಮ್ಗೆ? ಅವರೇ ಬಂದ್ರೆ ಚಂದ. ಹೌದಾ? ಅವ್ರು ಬಂದ್ರೆ ನೋಡ್ತೀರಿ ಬಿಗ್ ಬಾಸ್? ಓಕೆ, ಥ್ಯಾಂಕ್ ಯು. ಈ ಸಲ ಸುದೀಪ್ ಅವರು ಲಾಸ್ಟ್ ಹೋಸ್ಟ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಯಾರು ಹೋಸ್ಟ್? ಬಟ್ ಬೇರೆಯವ್ರು ಯಾರು ಅವ್ರ ಸ್ಥಾನ ತುಂಬಕ್ಕಾಗಲ್ಲ ಅನ್ಸುತ್ತೆ. ಅವರೇ ಸರಿ. ಓಕೆ, ಅವರೇ ಅಂತ ಹೇಳ್ತಾರೆ ನೆಕ್ಸ್ಟ್ ಹೋಸ್ಟ್. ನೆಕ್ಸ್ಟ್ ಅವ್ರ ಸ್ಥಾನದಲ್ಲಿ ನನಗೆ ಯಾರನ್ನೂ ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾರು ಬಂದ್ರೆ ಚೆನ್ನಾಗಿರುತ್ತೆ ಹೀರೋಗಳಲ್ಲಿ? ಸುದೀಪ್ ಬಿಟ್ರೆ ರಿಷಬ್ ಶೆಟ್ಟಿ. ಮೋಸ್ಟ್ಲಿ ಶಿವಣ್ಣ ಬರ್ಬೇಕು ಆ ಜಾಗಕ್ಕೆ. ಅವ್ರು ಜಡ್ಜ್ಮೆಂಟ್ ಮಾಡ್ತಾರೆ ಕರೆಕ್ಟಾಗಿ. ಅವ್ರಿಗೊಂದು ದೊಡ್ಡ ಬೆಲೆ ಇದೆ ಕರ್ನಾಟಕದಲ್ಲಿ. ಇಲ್ಲಾಂದರೆ ಸುದೀಪ್ ಅಣ್ಣ ಹೋದ್ರೆ ಡಿ ಬಾಸ್ ಅಣ್ಣವ್ರನ್ನ ಕರೆಸ್ಬಿಡಿ ಆ ಜಾಗಕ್ಕೆ. ಡಿ ಬಾಸ್ ಡಿ ಬಾಸ್ ಅಣ್ಣವ್ರದ್ದು ಡೆವಿಲ್ ಬರಲಿ ಫಸ್ಟು ಅವ್ರ ಬರ್ತಡೇ ಬರಲಿ, ಆಮೇಲೆ ಡೆವಿಲ್ ಬರಲಿ, ಆಮೇಲೆ ಬಿಗ್ ಬಾಸ್ ಯಾರು ಬರ್ತಾರೆ ಅಂತ ನಾನು ಡಿಸೈಡ್ ಮಾಡ್ತೀವಿ. ನನ್ನ ಪ್ರಕಾರ ರಮೇಶ್ ಇರ್ಬೋದು ಅನಿಸುತ್ತೆ. ಯಾಕೆ ಅವರೇ ಬರಬೇಕು? ಅವ್ರು ಬರಬೇಕಂತ ಏನಿಲ್ಲ, ಆದರೆ ಅವ್ರು ಬರ್ಬೋದೇನೋ ಅಂದ್ಕೊಂಡಿದ್ದೀನಿ ಅಷ್ಟೇ. ಅವ್ರು ಬರಬೇಕಂತ ಏನಿಲ್ಲ, ಆದರೆ ಅವ್ರು ಬರ್ಬೋದೇನೋ ಅಂದ್ಕೊಂಡಿದ್ದೀನಿ ಅಷ್ಟೇ. ಅವ್ರು ಬರಬೇಕಂತ ಏನಿಲ್ಲ, ಆದರೆ ಅವ್ರು ಬರ್ಬೋದೇನೋ ಅಂದ್ಕೊಂಡಿದ್ದೀನಿ. ಸುದೀಪ್ ಸರ್ ಇದ್ರೇ ಚಂದ ಮ್ಯಾಮ್. ಅದಕ್ಕೊಂದು ಕಳೆ ಅದು ಅವ್ರ ಚಾನಲ್ ಅವ್ರಿಗೆ ಗೊತ್ತು. ಅದು ಯಾರು ಬರ್ತಾರೋ ಗೊತ್ತಿಲ್ಲ. ರಮೇಶ್ ಅರವಿಂದ್ ಸರ್ ಸೆಲೆಕ್ಟ್ ಆದರೆ ಆಗ್ಬೋದೇನೋ ಗೊತ್ತಿಲ್ಲ. ಅವ್ರು ಬಂದರೆ ಮಾತು ಚೆನ್ನಾಗಿದೆ, ಅದು ಬೇಸ್ ಹೆಂಗೆ ಮಾಡ್ತಾರೋ ಅದು ಗೊತ್ತಿಲ್ಲ ಮ್ಯಾಮ್. ಸೊ ನೆಕ್ಸ್ಟ್ ಯಾರಾಗಿರ್ಬೋದು? ನಿರೂಪಣೆ ಯಾರು ಮಾಡ್ತಾರೆ? ಅಷ್ಟೊಂದು ಗೊತ್ತಿಲ್ಲ ಮೇಡಮ್. ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಅವರೇ ಬರ್ಬೇಕು ಸುದೀಪ್. ಅವರು ಇಲ್ಲ ಅಂತ ಹೇಳಿದ್ದಾರೆ, ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ನಮ್ಗೆ ಗೊತ್ತಿಲ್ಲ ಮೇಡಮ್. ಯಾರು ಬರ್ಬೋದು ಅಂತ ಗೆಸ್ ಮಾಡಿ. ರಿಷಬ್ ಬಂದು ನೋಡಿ ಮೇಡಮ್, ನನಗೆ ಗೊತ್ತಿಲ್ಲ. ರಿಷಬ್ ಬಂದು ನೋಡಿ ಮೇಡಮ್, ನನಗೆ ಗೊತ್ತಿಲ್ಲ. ರಿಷಬ್ ಬಂದು ನೋಡಿ ಮೇಡಮ್, ನನಗೆ ಗೊತ್ತಿಲ್ಲ. ರಿಷಬ್ ಶೆಟ್ಟಿ ಅವರು. ಬಿಗ್ ಬಾಸ್ ಅಂದರೆ ಕಿಚ್ಚ ಸುದೀಪ್ ಅವರು. ಅವ್ರು ಸುದೀಪ್ ಅಲ್ಲಿ ಆ ಜಾಗದಲ್ಲಿ ಯಾರನ್ನೂ ಊಹೆ ಮಾಡೋಕ್ಕೆ ಆಗಲ್ಲ. ಅವರು ಇಲ್ಲ ಅಂದರೆ ದಯವಿಟ್ಟು ಬಿಗ್ ಬಾಸ್ ಅನ್ನೋದು ಕನ್ನಡ ವರ್ಣ ಇದ್ರಲ್ಲಿ ಇದೇ ಇಲ್ಲ, ಅದು ಫೈಲರ್ ಆಗೋಗುತ್ತೆ. ಅದಂತೂ ಡೆಫಿನೆಟು. ಬಿಗ್ ಬಾಸ್ ಅವರು ಅಣ್ಣ ಸುದೀಪ್ ಅವರು ದಯವಿಟ್ಟು ರಿಕ್ವೆಸ್ಟು, ನೀವೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದನ್ನು ಹೇಳ್ಬಿಟ್ಟಿದ್ದಾರೆ. ಹೇಳಿದ್ರು ನಾವೆಲ್ಲ ಫೋರ್ಸ್ ಮಾಡಿದ್ರೆ ಕುತ್ಕೊಳ್ಳೇಬೇಕು. ಅವ್ರ ಪಾಪ ಅಭಿಮಾನಿಗಳಿಲ್ವಾ? ಅವರು ನಡೆಸೋ ವಿಧಾನದಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿವರೆಗೂ 11ನೇ ಕನ್ಸೆನ್ಸ್ ನಡೆದಿದೆ ಅಂದರೆ ಬಿಗ್ ಬಾಸಲ್ಲಿ ಅವರೇ ಕಾರಣ. ಸುದೀಪ್ ಅವ್ರು ಇಲ್ಲ ಅಂದರೆ ಬಿಗ್ ಬಾಸಿಗೆ ಅದು ಕಳೆನೇ ಇಲ್ಲ, ಅದಕ್ಕೆ ಶೋಭೆನೇ ಇಲ್ಲ. ಆ ಜಾಗದಲ್ಲಿ ಯಾರನ್ನೂ ತುಂಬಲಿಕ್ಕೆ ಸಾಧ್ಯವೂ ಇಲ್ಲ, ನಾವು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ನೋಡಿ, ಕನ್ನಡದಲ್ಲಿ ತೆಲುಗುನಲ್ಲಿ ತಮಿಳಲ್ಲೆಲ್ಲ ಚೇಂಜ್ ಆದರು. ಕನ್ನಡದಲ್ಲಿ ಚೇಂಜ್ ಆದರೆ ಬಿಗ್ ಬಾಸ್ ಖಂಡಿತ ಅಷ್ಟು ಓಡಲ್ಲ. ಎಫೆಕ್ಟ್ ಇಸ್ ಕುಚ್ಚಿದ್ವಾ ಅವರು ಲಕ್ಕಿ ಫೇಲ್ ಅವರು. ಅದರಿಂದನೇ ಚೆನ್ನಾಗಿ ನಡೀತಾ ಇದೆ. ಅವರು ಕನ್ನಡದಲ್ಲಿ ಅದೊಂದು ಪ್ರೋಗ್ರಾಮ್ ಚೆನ್ನಾಗಿ ನಡೀತಾ ಇದೆ. ಬಿಗ್ ಬಾಸಲ್ಲಿ ಸುದೀಪ್ ಅವ್ರು ಇಲ್ಲ ಅಂದರೆ ಬಿಗ್ ಬಾಸು ಇಲ್ಲ ಮೇಡಮ್.